ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಒಂದು ರೋಚಕ ಅಧ್ಯಾಯ ಇದ್ದ ಹಾಗೆ. ನಮ್ಮ ಸ್ವಾತಂತ್ರ್ಯ ಸುಲಭವಾಗಿ ಬರಲಿಲ್ಲ. ಅದಕ್ಕಾಗಿ ಸಹಸ್ರಾರು ಜನ ತಮ್ಮ ಬಿಸಿ ನೇತ್ರನ್ನು ಬಸ್ದಿದ್ದಾರೆ ಅನ್ನೋದು ನಮ್ಮ ದೇಶದ ಕಿರಿಯರಿಗೆ ಅರ್ಥ ಆಗಬೇಕು. ಅರ್ಥ ಮಾಡಿಸ್ಬೇಕು ಹಿರಿಯರಾದವರು. ಈ ಸುರಮ್ಯ ಇತಿಹಾಸದೊಳಗೆ ಅದೆಷ್ಟು ಜನ ಅನಾಮಧೇಯರು, ಸಣ್ಣ ಸಣ್ಣ ಸ್ಥಾನದಲ್ಲಿದ್ದಂಥ ಜನ ತಮ್ಮ ಜೀವನವನ್ನು ಹಾಸಿ ಬೀಸಿ ತ್ಯಾಗಿಗಳಾಗಿ ಹೋಗಿದ್ದಾರೆ. ಇತಿಹಾಸದಲ್ಲಿ ತನ್ನ ಸ್ಥಾನವನ್ನು ಭದ್ರಗೊಳಿಸುವಂತಹ ಒಂದು ಅನನ್ಯ ಪುಟ್ಟ ಪಾತ್ರ ಜಲಾಕರಿಬಾಯಿ. ಜಲಾಕರಿಬಾಯಿ ಯಾರು? ಆಕೆ ಝಾನ್ಸಿ ಲಕ್ಷ್ಮೀಬಾಯಿ ಅರಮನೆಯಲ್ಲಿ ಆಪ್ತ ಸೇವಕಿಯಾಗಿದ್ದವಳು. ಝಾನ್ಸಿ ಕೋಟೆ ಮೇಲೆ ಭಾರಿ ಬ್ರಿಟಿಷ್ ದಾಳಿ ನಡೀತಾ ಇತ್ತು. ರಾಣಿ ಲಕ್ಷ್ಮೀಬಾಯಿ ಎಷ್ಟೇ ವೀರಾವೇಶದಿಂದ ಹೋರಾಡಿದ್ರು ಕೂಡ ಅವಳ ಸೈನಿಕರ ಸಂಖ್ಯೆ ತುಂಬ ಸಣ್ಣದು. ಅಲ್ಲದೆ ಬ್ರಿಟಿಷ್ ಸೈನ್ಯದ ಕಡೆ ಪ್ರಬಲವಾದ ಅಸ್ತ್ರಾಸ್ತ್ರ ಇತ್ತು. ಈಗ ಕೋಟೆ ಒಡೆಯೋ ಹಂತಕ್ಕೆ ಬಂದಿತ್ತು. ರಾಣಿ ಹತ್ರ ಹೆಚ್ಚು ಜನ ಸೈನಿಕರು ಇಲ್ಲ. ಮಂತ್ರಿಗಳಿಗೆ ಒಂದೇ ಚಿಂತೆ, ರಾಣಿ ಬ್ರಿಟಿಷರ ಕೈಗೆ ಸಿಕ್ಕಿಬಿಟ್ರೆ ಅವಳನ್ನು ಬಹಳ ಕ್ರೂರವಾಗಿ ತಿರಸ್ಕರಿಸ್ತಾರೆ. ಆಕೆನ ಹೇಗಾದ್ರೂ ಅಲ್ಲಿಂದ ಪಾರು ಮಾಡಬೇಕು. ಸಮಯ ಎಲ್ಲಿದೆ? ಈಗ ಚಿಂತೆ ಮಾಡ್ತಿರ್ಬೇಕೆ ಜಲಾಕರಿಬಾಯಿ ಅಲ್ಲಿ ಬಂದ್ಲು. ಮಂತ್ರಿಗಳಿಗೆ ಹೇಳಿದ್ಲು, ನೀವು ಚಿಂತೆ ಮಾಡಬೇಡಿ, ನಾನೇ ಲಕ್ಷ್ಮೀಬಾಯಿ ಹಾಗೆ ವೇಷ ಹಾಕ್ಕೊಂಡು ಕೋಟೆಯ ಮುಖ್ಯ ಬಾಗಿಲಿನ ಕಡೆ ಹೋಗಿ ಹೋರಾಟ ಮಾಡ್ತೇನೆ. ಎಲ್ಲ ಬ್ರಿಟಿಷ್ ರಾಣಿ ಅಲ್ಲೇ ಇದ್ದಾಳೆ ಅಂತ ಭ್ರಮೆ ಬರೋ ಹಾಗಾಗ್ತದೆ. ಆಗ ರಾಣಿ ಹಿಂದಿನ ಬಾಗಿಲಿಂದ ಕಲಾವಿ ಕಡೆ ಹೊರಟು ಬಿಡ್ಲಿ. ಬೇರೆ ದಾರಿ ಇರಲಿಲ್ಲ. ಜಲಾಕರಿಬಾಯಿ ತಾನೇ ವೀರವೇಷ ಧರಿಸಿ ಉಳಿದಂಥ ಕೆಲವು ಸೈನಿಕರನ್ನು ಕರ್ಕೊಂಡು ಕೋಟೆಯ ಮುಖ್ಯ ಬಾಗಿಲನ್ನು ತೆಗೆಸಿ ರೋಷಾವೇಶದಿಂದ ಹೋರಾಡಕ್ಕೆ ಶುರು ಮಾಡಿದ್ರು. ಬ್ರಿಟಿಷ್ ಸೈನಿಕರು ಆಕೆಯೇ ರಾಣಿ ಅಂತ ಭ್ರಮೆ ಮಾಡಿ ಹೋರಾಡಿದ್ರು. ಅಷ್ಟರೊಳಗೆ ಝಾನ್ಸಿ ಲಕ್ಷ್ಮೀಬಾಯಿ ತನ್ನ ಆಪ್ತ ಬೆಂಗಳೂರಿಗೆ ಕಾಲಾವಿಗೆ ಹೊರಟು ಪಾರಾದ್ಲು. ನಮ್ಮ ಇತಿಹಾಸದಲ್ಲಿ ನಾಯಕ ನಾಯಕಿಯರಿದ್ದಂತೆ ದ್ರೋಹಿಗಳು ಇದ್ದಾರಲ್ಲ ಸ್ನೇಹಿತರೆ. ಹೊರಗಿನ ದ್ರೋಹಿಗಳಿಗಿಂತ ಒಳಗಿನ ದ್ರೋಹಿಗಳು ಹೆಚ್ಚು ಅಪಾಯಕಾರಿ. ಕೋಟೆಯ ಒಳಗಿದ್ದಂಥ ಒಬ್ಬ ದ್ರೋಹಿ ಬ್ರಿಟಿಷ್ ನಾಯಕರಿಗೆ ಹೇಳಿದ, ಈಕೆ ರಾಣಿ ಅಲ್ಲ, ಆಕೆ ಸೇವಕಿ. ರಾಣಿಯನ್ನ ಹಿಂದಿನ ಬಾಗಿಲಿಂದ ಪಾರು ಮಾಡಿಬಿಟ್ಟಿದ್ದಾರೆ. ಆದರೆ ಜಲಾಕರಿಬಾಯಿ ಆ ಮಾತನ್ನು ಕೇಳಿಸ್ಕೊಂಡು ತನ್ನ ಕುದುರೆಯನ್ನ ದ್ರೋಹಿ ಹತ್ತ ಓಡಿಸಿದ್ಲು. ಅವನು ಗಾಬರಿಯಿಂದ ಬಾಯಿ ಮುಚ್ಚೋ ಹೊತ್ತಿಗೆ ಅವಳು ಹರಿತವಾದ ಖಡ್ಗ ಅವನ ತಲೆಯನ್ನ ದೇಹದಿಂದ ಬೇರೆ ಮಾಡ್ತು. ರೋಷದಿಂದ ಕೂಗಿದ್ಲು, ಹೇಡಿಗಳೇ ಬನ್ನಿ, ನಾನೇ ಲಕ್ಷ್ಮೀಬಾಯಿ, ನಾನು ಎದುರಿಸಿ ನೋಡಿ. ಮತ್ತೆ ಬ್ರಿಟಿಷ್ ಸೈನಿಕರಿಗೆ ಗೊಂದಲ. ಮತ್ತೊಬ್ಬ ದ್ರೋಹಿ ಬಂದು ಹೇಳಿದ, ರಾಣಿ ಪಾರಾಗಿದ್ದಾಳೆ, ಈಕೆ ಸೇವಕಿ ಜಲಾಕರಿಬಾಯಿ. ಆಕೆ ರೋಷವನ್ನ, ದೇಶಭಕ್ತಿಯನ್ನ ಕಂಡು ಆ ವೈರಿ ಇದ್ದಲ್ಲ ಬ್ರಿಟಿಷ್ ಅಧಿಕಾರಿ, ಅವನು ಹೇಳ್ತಾನೆ, ಭಾರತದಲ್ಲಿ 1% ಹೆಣ್ಮಕ್ಳು ಕೂಡ ಹೀಗೆ ದೇಶ ರಕ್ಷಣೆಗೆ ನಿಂತ್ಕೊಂಡ್ರೆ ನಾವು ದೇಶವನ್ನು ಗೆಲ್ಲೋ ಸಾಧ್ಯ ಇಲ್ಲ. ಆದರೆ ಮರುಕ್ಷಣನೇ 100 ಸೈನಿಕರು ಸೇರಿ ಆಕೆ ಮೇಲೆ ಮುಗಿಬಿದ್ದು ಆಕೆ ಬಲಿ ತಗೊಂಡ್ರು. ಅದೆಂಥ ಆತ್ಮಾಹುತಿ ಅದು! ಅದೆಂಥ ಉಜ್ವಲ ದೇಶ ಪ್ರೇಮ ನೋಡಿ. ನಮ್ಮ ಪವಿತ್ರ ದೇಶದ ಪ್ರತಿಯೊಬ್ಬ ಯುವಕ ಯುವತಿಯರ ಮೈಯಲ್ಲಿ ಈ ದೇಶ ಪ್ರೇಮ ಸತತವಾಗಿ ಮಿಡದದ್ದೇ ಆದರೆ ನಮ್ಮ ದೇಶವನ್ನು ಲೂಟಿ ಮಾಡ್ತಿರುವಂತಹ ಭ್ರಷ್ಟರ ಸ್ವಾರ್ಥರ ಕೈಯಿಂದ ಮುಕ್ತ ಮಾಡಬಹುದಲ್ಲ. ಒಂದೇ ಪ್ರಾರ್ಥನೆ ನನಗೆ, ನೀವು ಯಾವುದಾದ್ರೂ ಪಂಥಕ್ಕೆ ಸೇರಿರಿ, ಯಾವುದಾದ್ರೂ ಮತಕ್ಕೆ ಸೇರಿರಲಿ, ಮನೆಯಲ್ಲಿ ಯಾವ ದೇವರನ್ನಾದ್ರೂ ಪೂಜೆ ಮಾಡಿ, ಆದರೆ ಮನೆ ಹೊರಗೆ ಬಂದಾಗ ನಾವು ಭಾರತೀಯ ಅನ್ನೋದು ಮಾತ್ರ ಉಳಿಬೇಕು. ಜಾತಿ ಉಳಿಬಾರದು. ಜಾತಿ ಮತ ಪೂಜೆ ನಿಮ್ಮ ಮನೆ ಒಳಗಿರಬೇಕು. ಹೊರಗಡೆ ಬಂದಾಗ ನಾನು ಭಾರತೀಯ ಮಾತ್ರ ಅನ್ನೋದೊಂದು ಉಳಿದ್ರೆ ಮಾತ್ರ ಜಲಾಕರಿಬಾಯಿ ಅಂತ 100 ಜನರು ತಮ್ಮ ಆತ್ಮಾಹುತಿ ಮಾಡಿದ್ದನ್ನ ನಾವು ಪ್ರೇರಣೆ ಅಂತ ಪಡ್ಕೊಂಡು ಹಂಗಾಗತ್ತೆ. ನಾವು ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ.